ನಮಸ್ಕಾರ ಎಲ್ರಿಗೂ ವೀಣಾ ಫುಡಿ ಸ್ಟುಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸಹ ಒಂದು ಇಂಟ್ರೆಸ್ಟಿಂಗ್ ಚಿಕನ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ಮಾಡಿ ತೋರಿಸುವಂತಹ ಚಿಕನ್ ಕೈಮಾ ಸಾರು ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಟ್ಟೆ ಬಳಸ್ಕೊಳ್ದೆ ಚಿಕನ್ ಕೈಮಾ ಉಂಡೆ ಸಾರು ಮಾಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬೋನ್ಲೆಸ್ ಚಿಕನ್ 300 ಗ್ರಾಮ್, ವಿತ್ ಬೋನ್ ಒಂದು 250 ಗ್ರಾಮ್ಸ್. ಸಾರಿನ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, 1 ಕಪ್ಪು ಹಸಿ ತೆಂಗಿನ ತುರಿ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೈಮಾ ಉಂಡೆ ಮಸಾಲೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನ ತುರಿ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ. ಪಾತ್ರೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡು ಹೆಚ್ಚಿದ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ವಿತ್ ಬೋನ್ ಇರೋ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಕ್ಕಿಡಬೇಕು. ಮತ್ತು ನಾನು ತೋರಿಸಿದಂತಹ ಮಸಾಲೆ ಎಲ್ಲ ರುಬ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಹಸಿ ಮಸಾಲೆ ಯಾವುದು ಹುರ್ಕೊಂಡಿಲ್ಲ, ಅದರಿಂದ ಇಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿದ ತಕ್ಷಣ ನಾವು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಸಾಂಬಾರು ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ಕೈಮಾ ಉಂಡೆಗೆ ಬೇಕಾಗಿರೋಂತಹ ಮಸಾಲೆ ಸಾಮಾನುಗಳನ್ನ ರುಬ್ಬಿಟ್ಕೊಂಡು ಮತ್ತು ಅದಕ್ಕೆ ಬೋನ್ಲೆಸ್ ಚಿಕನ್ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ಕಡಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 4ರಿಂದ 5 ಸ್ಪೂನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ನಿಮಗೆ ಎಷ್ಟು ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು 12ರಿಂದ 13 ಉಂಡೆ ಆಗಿದೆ. ಕೆಲವರು ಕೈಮಾ ಉಂಡೆ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಎಗ್ ಹಾಕೋತಾರೆ, ಬಟ್ ನಾನು ಏನು ಬಳಸ್ಕೊಳ್ಳಲ್ಲ. ಏಕೆಂದರೆ ಕಡಲೆ ಹಿಟ್ಟೆ ಬೈಂಡಿಂಗ್ ಆಗಿರುತ್ತೆ. ನಾನಿಲ್ಲಿ ಸಾಂಬಾರನ್ನ ವಿತ್ ಬೋನ್ ಇರೋ ಚಿಕನ್ ಸಮೇತ ಮಾಡ್ತಾ ಇದ್ದೀನಿ. ಬೇಕಾದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಕೈಮಾ ಉಂಡೆ ಸಾರು ಸಹ ಮಾಡ್ಕೋಬೋದು. ವಿತ್ ಬೋನ್ ಇರೋ ಚಿಕನ್ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಟೇಸ್ಟ್ ಆಗಿ ಬರುತ್ತೆ. ಯಾವಾಗಲೂ ಅಗಲವಾಗಿರೋ ಪಾತ್ರೆ ತಗೊಂಡ್ರೆ ಕೈಮಾ ಸಾರು ಚೆನ್ನಾಗಿ ಬರುತ್ತೆ. ಏಕೆಂದರೆ ಉಂಡೆಗಳು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ನೋಡಿ ಇವಾಗ ಯಾವ ರೀತಿ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸತಿ ಲೈಟಾಗಿ ಕಲಿಸ್ಕೋಬೇಕು. ಹಾಗೇನೆ ಸಿಮ್ಮಲ್ಲಿ ಒಂದು 3ರಿಂದ 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ಕೈಮಾ ಉಂಡೆ ಮೇಲಕ್ಕೆ ತೇಲಿ ಬಂದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಈ ಚಿಕನ್ ಕೈಮಾ ಉಂಡೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಮುದ್ದೆ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಪೂರಿ, ಚಪಾತಿ, ಇಡ್ಲಿ, ದೋಸೆ ಇದಕ್ಕೂ ಒಳ್ಳೆ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಮತ್ತೆ ಕಮೆಂಟ್ಸಲ್ಲಿ ನೆಕ್ಸ್ಟ್ ಟೈಮ್ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗೋಣ.